ಇದು ಫಸ್ಟ್ ಟೈಮ್ ಅಲ್ಲೋ ಸರ್ ಅಲ್ಲಿ ಹಾಕಿರೋದು? ಇದೇ ಫಸ್ಟ್ ಟೈಮ್ ಅಲ್ಲೋ ಸರ್ ಹಾಕಿರೋದು ಇಲ್ಲಿ? ನಾವು ಪ್ರೆಸ್ ಅವರು ಸರ್, ಚಾನಲ್ ಅವರು ಮೊದಲನೇ ಸರ್. ಸಿ ನ್ಯೂಸ್ ಕನ್ನಡ ಅಂತ ಚಾನಲ್. ಈಗ ಹೆಬ್ಬಾಳ ಅಂತ ಒಂದು ಟ್ಯಾಗ್ಲೈನ್ ಸೇರಿಸಿ ಹೆಬ್ಬಾಳ ಸಿನಾನಿಮಸ್ ಅಗ್ರಿಕಲ್ಚರ್ ಆ್ಯಂಡ್ ವೆಟರ್ನರಿ ಒಂಥರ GI ಟ್ಯಾಗ್ಡ್. ಗುರುಗಳೇ, ನಿಮ್ಗೆ ಏನು ಅನ್ನಿಸ್ತು? ಒಂದು ಹೇಳಿ, ಒಂದು ವಿಷಯ ಹೇಳಿ ಸಾಹೇಬ್ರೆ. ನಿಮ್ಗೆ ಏನು ಅನ್ನಿಸ್ತು ಇಲ್ಲಿ ಹೆಬ್ಬಾಳದ್ದು? ಸ್ವಲ್ಪ ಒಂದು ಇದಾ ಹೇಳಿ, ಹಾಕೋಣ. ಟಿ ವಿಲಿ ಹಾಕ್ತೀನಿ. ಒಂದೇ ಒಂದು ನಿಮಿಷ. ಹಾಂ, ಆಯ್ತು ಆಯ್ತು. ಮಾಡಿ ಟಿ ವಿನಲ್ಲಿ ಹಾಕ್ತೀನಿ. ಆ ಕಡೆ ಬನ್ನಿ ಸರ್, ನೀವು ಬನ್ನಿ. ಬರ್ರಿ ಇಲ್ಲೇ ಬನ್ನಿ ಸರ್. ಅಯ್ಯೋ, ಟಿ ವಿನಲ್ಲಿ ಹಾಕೋಣ. 248 ಬರುತ್ತೆ. ಟಿ ವಿಲಿ ಹಾಕೋಣ. ಏನು ಅನ್ನಿಸ್ತು ಸರ್ ನಿಮಗೆ ಹೆಬ್ಬಾಳದ್ದು? ಈ ದಿನ ಕೃಷಿ ವಿಶ್ವವಿದ್ಯಾನಿಲಯದ ಅಲಿಮ್ನಿ ಸಂಸ್ಥೆ ವತಿಯಿಂದ ಮಾವು ಮೇಳವನ್ನು ಏರ್ಪಡಿಸಿದ್ದಾರೆ. ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಸಂತೋಷ. ಇಷ್ಟು ದಿನ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಲಾಲ್ಬಾಗ್ನಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮ ಈ ಸಲ ಬೆಂಗಳೂರು ಉತ್ತರ ಭಾಗದಲ್ಲಿ ಅಲಿಮ್ನಿ ಅಸೋಸಿಯೇಷನ್ ಹೆಬ್ಬಾಳದಲ್ಲಿ ಮಾಡ್ತಾ ಇರೋದು. ವೆಟರ್ನರಿ ಕಾಲೇಜಿನ ಆವರಣದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಲವಾರು ವಿಧದ ನಮ್ಮ ಮಾವಿನ ತಳಿಗಳನ್ನು, ಹಣ್ಣುಗಳನ್ನು ಇವತ್ತು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ. ಇದರಲ್ಲಿ ಈ ಭಾಗದ ಜನಗಳಿಗೆ ಇದರಿಂದ ಭಾಳ ಉಪಯುಕ್ತವಾಗಿದೆ ಮತ್ತು ವಿವಿಧ ಬಗೆಯ ಹಣ್ಣುಗಳನ್ನು ಸವಿಯುವಂಥ ಅವಕಾಶ ಅವ್ರಿಗೆ ಸಿಕ್ಕಿದೆ. ಜೊತೆಗೆ ನೇರವಾಗಿ ರೈತರೇ ಬಂದು ಇದನ್ನು ಮತ್ತು ಬೆಳೆಗಾರರೇ ಬಂದು ಮಾರಾಟ ಮಾಡ್ತಾ ಇರೋದ್ರಿಂದ ಅವ್ರಿಗೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂಥ ಅಲಿಮ್ನಿ ಅಸೋಸಿಯೇಷನ್ನವರಿಗೆ ಅಭಿನಂದನೆಗಳು. ಜೊತೆಗೆ ಇನ್ನು ಮುಂದೆ ಸಹ ಈ ರೀತಿ ಪ್ರಸ್ತುತವಾಗಿರುವಂಥ ವಿವಿಧ ಹಣ್ಣುಗಳನ್ನು ವಿವಿಧ ಕಾಲಗಳಿಗೆ ತಕ್ಕಂತೆ ಇಂಥ ಮೇಳಗಳನ್ನು ಆಯೋಜಿಸೋದ್ರಿಂದ ಗ್ರಾಹಕರಿಗೂ ಅನುಕೂಲ ಆಗುತ್ತೆ. ನೇರವಾಗಿ ರೈತರೇ ಮಾರಾಟ ಮಾಡೋದ್ರಿಂದ ಅವ್ರಿಗೆ ಉತ್ತಮವಾದಂಥ ಬೆಲೆ ದೊರೆಯುತ್ತೆ. ಮತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನಡೆಯುವಂಥ ಈ ಮಾರಾಟ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ವೇದಿಕೆಯಾಗಿ ಮಾರ್ಪಡಲಿ ಅಂತ ಆಶಿಸ್ತಾ ಅಲಿಮ್ನಿ ಅಸೋಸಿಯೇಷನ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಡಾಕ್ಟರ್ SV ಸುರೇಶ, ವೈಸ್ ಚಾನ್ಸಲರ್, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು. ಥ್ಯಾಂಕ್ ಯು ಸರ್.